ಡ್ಯಾಡ್ ಏನಾಯ್ತು ಡ್ಯಾಡ್ ಎದ್ದೇಳಿ ಎದ್ದೇಳಿ ಡ್ಯಾಡ್ ಡ್ಯಾಡ್ ಏನಾಯ್ತು ಸೂರ್ಯವ್ರೆ ಸೂರ್ಯವ್ರೆ ಎದ್ದೇಳಿ ಸೂರ್ಯವ್ರೆ ಸೂರ್ಯ ಸೂರ್ಯ ಸೂರ್ಯವ್ರೆ ಏನಾಯ್ತು ನಿಮ್ಗೆ ಸೂರ್ಯವ್ರೆ ಸೂರ್ಯ ಎಲ್ರು ಎದುರ್ಕೊಂಬಿಟ್ರಲ್ಲ ಸೂರ್ಯ ಒಳ್ಳೆ ಚಿಕ್ಕ ಮಕ್ಕಳ ತರ ನೀವ್ ಹೀಗ್ ಮಾಡಿದ್ ನೋಡಿ ನನ್ನ ಉಸಿರು ನಿಂತೋದಾಗ ಆಯ್ತು ಗೊತ್ತಾ ಸುಮ್ಮನೆ ಎದುರಿಸೋಣ ಅಂತ ಹಂಗೆ ಮಾಡಿದೆ ಅಷ್ಟೇ ಓಕೆ ಬಿಡಿ ಬನ್ನಿ ಎಲ್ಲ ಆಟ ಆಡೋಣ. ಹೇಳಿ 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 ಬೇಗ come on. ಅಮ್ಮ ಒಂಚೂರು ಈ ಕಡೆ ಬನ್ನಿ ರೆಡಿನಾ ಆರ್ಯ ಯಾರೇ ಆಗ್ಲಿ ಅಜ್ಜಿ ಅಜ್ಜಿ ನಿಧಾನಕ್ಕೆ ಅಮ್ಮ ಕ್ಯಾಚ್ ಏನಮ್ಮ ಇಷ್ಟ ಆಕ್ಟಿವ್ ಆಗಿ ಆಡ್ತಿದ್ದೀರಾ ಸುಮ್ನೆ ಆಡೋ ಸಾಕು ಅಜ್ಜಿ ಅಜ್ಜಿ ಒಂದ್ ಫೋಟೋ ಅಮ್ಮ ಅಮ್ಮ ಒಂದ್ ಫೋಟೋ ನಿಮಿಷ ಆರ್ಯ ಡ್ಯಾಡಿ ಹತ್ರ ಒಂದ್ ಫೋಟೋ ಡ್ಯಾಡಿ ಡ್ಯಾಡಿ ಸಾಕ್ಷಿ ಫಸ್ಟ್ ಆರ್ಯನ್ ಕಟ್ಟು ಅದೆಲ್ಲ ಗೊತ್ತಿಲ್ಲ ಫಸ್ಟ್ ನೀವೇ ನಮ್ನೆಲ್ಲ ಹುಡುಕ್ಬೇಕು 1 2 3 ಎಲ್ಲಿದ್ದೀರಾ ಎಲ್ಲ ಡ್ಯಾಡ್ ಡ್ಯಾಡ್ ಆರ್ಯ ಸೂರ್ಯವ್ರೆ ಆರ್ತಿ ಅವ್ರೆ ನೀವು ಇಲ್ಲಿದ್ದೀರಾ ಆರ್ತಿ ಅವ್ರೆ ಆರ್ತಿ ಅವ್ರು ಬನ್ನಿ 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 One, two, three. Come on. ಸಾಕ್ಷಿ ಈ ಕಡೆ ಬನ್ನಿ
ಯಾಕೆ ರಂಜಿತ್ ಬರ್ಬೇಡಿ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ನೋಡ್ಬೇಕು ಅನಿಸ್ತು ಬಂದೆ. ಸ್ಟುಪಿಡ್ ತರ ಬಿಹೇವ್ ಮಾಡ್ತೀರಾ. ಬರ್ಬೇಡಿ ಅಂತ ಹೇಳಿದ್ರು ಬಂದಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ನಿನ್ನ ನೆನೆಸ್ಕೊಂಡ್ರೆ ಬ್ರೈನ್ ವರ್ಕ್ ಮಾಡೋದು ನಿಲ್ಸ್ಬಿಡುತ್ತೆ. ಬುದ್ಧಿ ಎಲ್ಲಿಂದ ಬರ್ಬೇಕು ಹೇಳು? ಸ್ವಲ್ಪ ದಿನನಾದ್ರೂ ಒಳ್ಳೆ ಇಮೇಜ್ ಇಟ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ರೆ ಅದನ್ನ ಸ್ಪಾಯ್ಲ್ ಮಾಡ್ತಿರಲ್ಲ. ಸಾಕ್ಷಿ, ನಿನ್ನ ನೋಡಿ ಎಷ್ಟೋ ವರ್ಷ ಆಯ್ತು ಅನಿಸ್ತಿದೆ ಕಣೆ. ಅದಕ್ಕೆ ಒಂದೇ ಒಂದ್ಸಲ ನೀನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ 50 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ. ತಪ್ಪಾ? ಇಲ್ಲ, ತಪ್ಪಲ್ಲ. ಸೂರ್ಯ, ಸಾಕ್ಷಿಯಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲ ಇದ್ದಲ್ಲಮ್ಮ. ಎಲ್ಲೋದ್ಲು? ಸಾಕ್ಷಿ, ಸಾಕ್ಷಿ, ಸಾಕ್ಷಿ ಸಾಕ್ಷಿ, ಸಾಕ್ಷಿ. ಸಾಕ್ಷಿ ಮತ್ತೆ ಹೇಗಿದ್ದಾರೆ ಎಲ್ಲರೂ? ಜಾಲಿಯಾಗಿದ್ದಾರಾ? ತುಂಬಾ ಜಾಲಿ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಇಷ್ಟು ಹ್ಯಾಪಿ ಫ್ಯಾಮಿಲಿನ ಬಿಟ್ಟು ಬರ್ಬೇಕಲ್ಲ ಅಂತ ತುಂಬಾ ಸಂಕಟ ಆಗ್ತಾ ಇದೆ. ಸಾಕ್ಷಿ, ನೀವಿಬ್ರು ಅಲ್ಲೋಡ್ಕಿ ಬರೋರ್ಯಾ? ಮನೆ ಬಿಟ್ಟು ಹೋಗಿ ಬೇರೆ ಊರಲ್ಲಿರೋಣ ಅಂತ ನೀನ್ ತಾನೇ ಡಿಸೈಡ್ ಮಾಡಿದ್ದು. ನಿಂಗೆ ಅಷ್ಟು ಬೇಜಾರಾಗಿದ್ರೆ ಹೇಳು, ನೀನು ಈಗಲೂ ಹೂವನ್ನು ಬೇರೆ ಊರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡೋಣ. ಮದುವೆ ಆಗಿ ಇದೇ ಊರಲ್ಲಿರೋಣ. ಅದೇನು ಬರುತ್ತೋ ಬರಲಿ, ಫೇಸ್ ಮಾಡೋಣ ಇಬ್ರು. ಇಲ್ಲ ಇಲ್ಲ, ನಾನು ಮನ್ಸನ್ ಗಟ್ಟಿ ಮಾಡ್ಕೊಂಡಿದ್ದೀನಿ. ಇನ್ನು 12 ದಿನ ಆದ್ಮೇಲೆ ನಾವ್ ಇವ್ರನ್ನೆಲ್ಲ ಬಿಟ್ಟು ದೂರ ಹೋಗ್ತಾ ಇದೀವಿ. ಇದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಾಕ್ಷಿ ಸಾಕ್ಷಿ, ಸಾಕ್ಷಿ, ಸಾಕ್ಷಿ ರಂಜಿತ್, ಅವ್ರು ಬರ್ತಾ ಇದಾರೆ, ಪ್ಲೀಸ್ ಹೊರಡಿ. ಒಂದು ಮುತ್ತು ಕೊಡು, ಹೋಗ್ತೀನಿ. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಆರ್ಯ ಡ್ಯಾಡಿ ಇಬ್ರು ಈ ಕಡೆನೆ ಬರ್ತಿದ್ದಾರೆ, ಹೊರಡಿ ರಂಜಿತ್ ಪ್ಲೀಸ್. ಕಿಸ್ ಕೊಟ್ರೆ ಹೋಗ್ತೀನಿ. ಪ್ಲೇನ್ ಕಿಸ್ ಅಲ್ಲ ನೋಡು, ಅಲ್ಲಿ ಹೊರಟೋಯ್ತು. ಇಲ್ಲಿ ಕೊಡಿ ಮೇಡಮ್. ಹೊರಡಿ. ಏನೇ ಸಾಕ್ಷಿ, ಇಷ್ಟೊಂದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ನೀನು? ಸಿಕ್ಕಿದನ್ನೆಲ್ಲ ಫ್ಯೂಚರ್ಗೆ ಅಂತ ಸೇವ್ ಮಾಡಿದೀನಿ. ಈಗ ಹೊರಡಿ. ಸಾಕ್ಷಿ, ಸಾಕ್ಷಿ, ಇಲ್ಲೇನ್ ಮಾಡ್ತಾ ಇದ್ದೆ ನೀನು ಒಬ್ಳೆ? ಅದು ಡ್ಯಾಡ್, ನಿಮ್ನೆಲ್ಲ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದ್ಬಿಟ್ಟೆ. ಇನ್ನ ಎಲ್ಲೆಲ್ಲ ಹುಡುಕ್ತಿದ್ವಿ. ಸರಿ ಬಾ ಬಾ. ಸಾಕ್ಷಿ, ಇನ್ಮೇಲೆ ವಾರಕ್ಕೊಂದ್ಸಲ ಬರೋಣ. ತುಂಬಾ ಎಂಜಾಯ್ ಮಾಡಿದೀವಲ್ವಾ? ವಾರಕ್ಕೊಂದ್ಸಲ ನೀವು ಬರೋದಷ್ಟಲ್ಲೇ ಇದೆ, ತಿಂಗಳಿಗೆ ಒಂದ್ಸಲ ಬಂದ್ರೆ ಸಾಕು. ನನಗಂತೂ ಇಲ್ಲ ಇರೋಣ ಅನ್ಸ್ತಿದೆ. ಹೂ ಕಣೋ ಆರ್ಯ, ಹೇಗಿದ್ರೆ ಈ ಲಾಂಗ್ ಒಬ್ಬ ಮಾಲಿ ಬೇಕಂತೆ. ನೀನೇ ಎದ್ದು ಬಿಡು. ತಮಾಷೆ ಸಾಕು, ಬೇಗ ಬೇಗ ಊಟ ಮಾಡಿ. ಆರ್ತಿಯವ್ರೆ, ಆರ್ಯ ಚಿಕ್ಕವನಾಗಿದ್ದಾಗ ಏನ್ ಮಾಡಿದ್ದೆ ಗೊತ್ತಾ? ಕೃಷ್ಣಾಷ್ಟಮಿ ಅಂತ ಅಮ್ಮ ದೇವ್ರ ಮುಂದೆ ರವೆ ಉಂಡೆ ಮಾಡಿಟ್ಟಿದ್ರು. ಆರ್ಯ ಅಲ್ಲೇ ಕೂತಿದ್ದ. ಅಷ್ಟು ರವೆ ಉಂಡೆ ಇವನೊಬ್ಬನೇ ತಿನ್ಬಿಟ್ಟಿದ್ದಾನೆ. ಆಮೇಲೆ ಬಂದು ರವೆ ಉಂಡೆ ಎಲ್ಲ ಅಂತ ಕೇಳಿದ್ರೆ ಕೃಷ್ಣ ಬಂದು ತಿನ್ಕೊಂಡೋದಂತ ಸುಳ್ಳು ಹೇಳ್ತಿದ್ದಾನೆ. ಹೋಗ್ಲಿ ಸೂರ್ಯರೇ, ನಮ್ಮ ಆದಿತ್ಯ ಇನ್ನೂ ಬುದ್ಧಿವಂತ. ಯಾವ್ದೋ ಆಶ್ರಮದಲ್ಲಿ ಸ್ವಾಮೀಜಿ ಬರ್ತಡೇ ಇತ್ತು ಅಂತ ಹೇಳಿ ಲಾಡು ಹಂಚ್ತಾ ಇದ್ರು. ಇವ್ನು ಹೋಗಿ ನಾನ್ ಬಡ ಮಕ್ಳಿಗೆ ಕೊಡ್ತೀನಿ ಕೊಡಿ ಅಂತ ಇಸ್ಕೊಂಡ್ ಬಂದು ಆ ಲಾಡನ್ ಪೂರ್ತಿ ಸ್ವೀಟ್ ಅಂಗಡಿಯವ್ರಿಗೆ ಕೊಟ್ಬಿಟ್ಟು ಆ ದುಡ್ಡನ್ನ ತಗೊಂಡೋಗಿ ಮಜಾ ಮಾಡ್ಬಿಟ್ಟಿದ್ದಾನೆ. ಊಟ ಮಾಡಿ ಬೇಗ. ಸಾಕ್ಷಿ, ತಗೋ ಮಗಳೇ. ಡ್ಯಾಡ್, ಅಮ್ಮಂಗೂ ತಿನ್ಸ್ಬೇಕು. ಇವತ್ತು ಎಕ್ಸ್ಕ್ಲೂಸಿವ್ಲಿ ನನಗ್ ಮಾತ್ರ. ಅಮ್ಮನ್ಗಾದ್ರೆ ಡ್ಯಾಡಿ ಯಾವಾಗ ಬೇಕಾದ್ರೂ ತಿನ್ನಿಸ್ಬೋದು. ಆದ್ರೆ ನಾನ್ ಮತ್ತೆ ಸಿಗಲ್ವಲ್ಲ. ಯಾಕೆ ಸಾಕ್ಷಿ ಹಾಗಂತ್ಯ? ನೀನ್ ಇಲ್ಲೇ ಇರ್ತೀಯಲ್ಲ. ಈಗ ಇರ್ತೀನಿ ಡ್ಯಾಡ್. ಮದ್ವೆ ಆದ್ಮೇಲೆ? ಮದುವೆ ಆದ್ಮೇಲೂ ನೀನ್ ಬಂದು ಹೋಗಿ ಮಾಡ್ತಾ ಇರ್ತೀಯಲ್ವಾ? ಹೇಳಕ್ ಆಗಲ್ಲ ಡ್ಯಾಡ್. ಅಕಸ್ಮಾತ್ ನನ್ ಗಂಡ ಅದವನು ದೂರ ಊರಲ್ಲಿದ್ರೆ ನಾನು ಆಗಾಗ ಬರಕ್ ಆಗಲ್ಲ ಅಲ್ವಾ? ಸುಮ್ನೆ ಇರೆ. ಯಾಕೆ ಹಾಗಂತ್ಯ? ನಿನ್ನ ದೂರದ ಊರಲ್ಲಿರೋ ಹುಡುಗನ ಮದುವೆ ಮಾಡ್ಕೊಡಲ್ಲ.
ಇದೇ ಊರಲ್ಲಿರೋ ಹುಡುಗನ್ಗೆ ನಿನಗೆ ಮದುವೆ ಮಾಡೋದು ಅಲ್ವಾ ಸೂರ್ಯ? ಹೂ ಡ್ಯಾಡ್, ಇವಳ ಮದ್ವೆ ಆಗೋ ಹುಡುಗಂಗೆ ಡ್ರೈವಿಂಗ್ ಬಂದ್ರೆ ನಿಮ್ ಡ್ರೈವರ್ ಆಗಿ ಇಟ್ಕೊಂಬಿಡಿ. ಈ ತರ ಪಿಕ್ನಿಕ್ ಬಂದಾಗ ಅವನೇ ಕರ್ಕೊಂಡ್ ಬರ್ತಾನೆ. ಇಷ್ಟು ಧೈರ್ಯ ನಿಮ್ಗೆ ಆ ಥರ ಹೇಳಕ್ಕೆ? ಅಮ್ಮ, ನನಗಿವತ್ತು ಕೈ ತುತ್ತು ಹಾಕ್ತೀರಾ? ಅದಕ್ಕಿಷ್ಟೆಲ್ಲ ಕೇಳ್ಬೇಕಾನೆ? ತಗೋ. ಆರ್ತಿ, ಸಾಕ್ಷಿ ಚಿಕ್ಕವಳಾಗಿರ್ಬೇಕಾದ್ರೆ ನೀನು ಅವಳಿಗೆ ಕೈ ತುತ್ತು ಹಾಕ್ತಿದ್ಯಲ್ಲ, ನಿನ್ನ ಮನೆ ಬಿಟ್ಟು ಹೋದ್ಮೇಲೆ ಅವಳು ಊಟನೇ ಮಾಡ್ತಿರ್ಲಿಲ್ಲ. ನಿನ್ನ ನೆನೆಸ್ಕೊಂಡು ಯಾವಾಗ್ಲೂ ಅಳ್ತಾ ಇರ್ತಿದ್ಲು. ಮದ್ವೆ ಆಗೋ ಹುಡುಗಂಗು ಇದೇ ತರ ಕೈ ತುತ್ತಾಕ ಕೇಳ್ಬೇಡಮ್ಮ. ಆರ್ಯ, ಸಾಕ್ಷಿ, ನೆಕ್ಸ್ಟ್ ಏನ್ ಪ್ರೋಗ್ರಾಮ್? ಈಗ ಹೊಸ ಆಟ ಆಡೋಣ ಡ್ಯಾಡ್, ಎಲ್ರನ್ನೂ ಕರೀರಿ. ಓಕೆ ಅಮ್ಮ, ಆರ್ತಿ ಅವ್ರೆ ಬೇಗ ಬನ್ನಿ ಬೇಗ. ಯಾವ್ದಾದ್ರು ಹೊಸ ಆಟ? ರನ್ನಿಂಗ್ ಜಂಪಿಂಗ್ ಇದ್ರೆ ಆಗಲ್ಲಪ್ಪ, ಕೂತ್ಕೊಂಡು ಆಡೋದಾದ್ರೆ ಓಕೆ. ಡೋಂಟ್ ವರಿ ಅಜ್ಜಿ, ಕೂತ್ಕೊಂಡೇ ಆಡೋದು. ಓಕೆ. ನಿಮ್ ಟರ್ನ್ ಬಂದಾಗ ನೀವು ಒಂದು ಚೀಟಿ ಎತ್ತಬೇಕು. ಆ ಚೀಟಿಲಿ ಏನ್ ಟಾಪಿಕ್ ಬಂದಿರುತ್ತೆ ಅದ್ರ ಬಗ್ಗೆ ಮಾತಾಡ್ಬೇಕು. ಓಕೆ, ಶುರು ಮಾಡೋಣ? ಓಕೆ. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಟಸ್ ಪಸ್ ಕೈ ಕಟಾರ್. ಅಮ್ಮ ಈಗ ಚೀಟಿ ರೆಡಿ ರೆಡಿ ರೆಡಿ. ಏನು ನೋಡಿಲ್ಲಿ, ಈ ವಯಸ್ಸಲ್ಲಿ ನನ್ ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕಂತ. ನಾನು ಕಾಲೇಜಲ್ಲಿ ಓದ್ತಾ ಇರೋವಾಗ ಒಂದ್ ಹುಡುಗ ನನ್ನ ತುಂಬಾ ಇಷ್ಟ ಪಡ್ತಾ ಇದ್ದ. ನೀವ್ ಹಿಂಗೆಲ್ಲ ರೇಗ್ಸು ನಾ ಹೇಳಲ್ಲ, ಹೋಗಿ. ಓಕೆ ಓಕೆ ಅಜ್ಜಿ, ನೀವ್ ಕಂಟಿನ್ಯೂ ಮಾಡಿ. ಅವ್ನು ನನ್ಗೋಸ್ಕರ ದಿನಾಗ್ಲೂ ಒಂದ್ ಗುಲಾಬಿ ಹೂ ತಂದು ಡೆಸ್ಕ್ ಮೇಲೆ ಇಡ್ತಾ ಇದ್ದ. ನಾನು ಅದನ್ನ ಮುಡ್ಕೋತಾ ಇದ್ದೆ. ಅಜ್ಜಿ, ಅವ್ರು ನಿಮ್ಗೆ ಐ ಲವ್ ಯು ಅಂತ ಹೇಳಿದ್ರಾ? ಓಹೋ, ತಾತಂಗೆ ಲವ್ ಸ್ಟೋರಿ ಗೊತ್ತಿತ್ತಾ? ಇಲ್ಲ, ಅವನು ನನ್ನ ಹತ್ರನೇ ಬಂದು ಮಾತಾಡ್ಲಿ ಅಂತ ನನಗೆ ತುಂಬಾ ಆಸೆ ಇತ್ತು. ಆದ್ರೆ ಅವನ ಆ ಧೈರ್ಯನೇ ತೋರಿಸ್ಲಿಲ್ಲ. ನಮ್ ಸೈಲೆಂಟ್ ಲವ್ ಸ್ಟೋರಿ ಸೈಲೆಂಟ್ ಆಗೇ ಮುಗ್ದೋಯ್ತು. ಅವ್ರು ಎಲ್ಲಿದಾರಮ್ಮ? ಈಗಲೂ ಇದಾರಾ? ಇದಾರೆ. ಜಯನಗರದಲ್ಲಿ ಗಾಯತ್ರಿ ಹೋಟೆಲ್ ಇಲ್ವಾ, ಅದ್ರ ಓನರ್ ವಿಶ್ವನಾಥ್. ನಿಮ್ ನೆನ್ಪಲ್ಲಿ ಹೋಟ್ಲಿಗೆ ನಿಮ್ಮ ಹೆಸರೇ ಇಟ್ಟಿದಾರಾ? ಓ, ಅದಕ್ಕೆ ಅನ್ಸುತ್ತೆ ಆ ಕಡೆ ಹೋದಾಗ್ಲೆಲ್ಲ ಅಲ್ಲಿಗೆ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗೋದು. ಹೋಗೋ. ಅಜ್ಜಿ. ಓಕೆ, ಈಗ ನೆಕ್ಸ್ಟ್ ಯಾರು? ಆರ್ಯ ನೀನು. ಆರ್ಯ ಈಗ. ನನ್ ಟಾಪಿಕ್ ಪೊಲೀಸ್ ಆಗದೆ ಇದ್ದಿದ್ರೆ. ಓ, ಏನಾಗ್ತಿದ್ಯಪ್ಪ ಪೊಲೀಸ್ ಆಗ್ತಾ ಇದ್ರೆ? ಹೇಳು ಹೇಳು ಹೇಳು. ನಾನ್ ಪೊಲೀಸ್ ಆಗದೆ ಇದ್ದಿದ್ರೆ ಹಿಂಗಿದ್ರು ಸಿಟ್ ಜಾಸ್ತಿ, ಒಂದ್ ದೊಡ್ಡ ರೌಡಿ ಆಗ್ತಿದ್ದೆ. ಆಗ ಆದಿತ್ಯಂಕಿಂತ ದೊಡ್ಡ ಪೊರ್ಕೆ ಆಗ್ತಿದ್ದೆ. ಆರ್ಯ, ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಸಾರಿ ಅಮ್ಮ, ನಿಮಗೆ ಹರ್ಟ್ ಮಾಡಬೇಕು ಅಂತ ಆಗ ಹೇಳಿಲ್ಲ, ಏನೋ ಬಾಯಿ ತಪ್ಪಂದೆ. ಸಾರಿ. ಹೋಗ್ಲಿ ಬಿಡು. ಓಕೆ ಓಕೆ, ಈಗ ನೆಕ್ಸ್ಟ್ ಯಾರು? ಡ್ಯಾಡಿ. ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಕು ಅಂತಿದೆ. ಇದು ನನಗೆ ತುಂಬಾ ಈಸಿ ಟಾಪಿಕ್. ನನ್ನ ಹೆಂಡತಿ ಪ್ರಪಂಚದಲ್ಲೇ ಬೆಸ್ಟ್ ಹೆಂಡತಿ. ನಾನು ತುಂಬಾ ಲಕ್ಕಿ. ನಾನು ಇವ್ರನ್ನ ಅರ್ಥ ಮಾಡ್ಕೊಳ್ದೆ ಎಷ್ಟೋ ಸಲ ಇವ್ರ ಮೇಲೆ ಅನುಮಾನ ಪಟ್ಟಿದ್ದೆ. ಇವ್ರಿಗೆ ತುಂಬಾ ಕಷ್ಟ ಕೊಟ್ಟೆ. ನಾನು ತುಂಬಾ ಕೆಟ್ಟ ಗಂಡ.
ನಾನು ಇವ್ರಿಗೆ ಎಷ್ಟೇ ನೋವು ಕೊಟ್ಟರು 20 ವರ್ಷ ಆದ್ಮೇಲೂ ನನ್ನ ಮೇಲಿನ ಪ್ರೀತಿ ಇವ್ರಿಗೆ ಹಾಗೆ. ಇವ್ರು ರಿಯಲಿ ಗ್ರೇಟ್. ಮುಂದಿನ ಜನ್ಮದಲ್ಲಿ ಇವರೇ ನನಗೆ ಹೆಂಡತಿ ಆಗ್ಬೇಕು ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ. ನನಗೆ ಸಿಕ್ಕಿರೋ ಟಾಪಿಕ್ಕು ಮದುವೆ. ಮದುವೆ ಅಂತ ಹೇಳಿದ್ರೆ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದ ಹಾಗೆ, ಅರ್ಧ ಬ್ಲ್ಯಾಕ್ ಅರ್ಧ ವೈಟ್. ನನ್ನ ಮೊದಲನೇ ಗಂಡನಿಂದ ನನಗೆ ಸಿಕ್ಕಿದ್ದು ಬರೀ ನೋವು. ಆದರೆ ಪುನರ್ವಿವಾಹ ಆದಮೇಲೆ ನನಗೆ ಸಂತೋಷ ಸಿಕ್ತು, ನನ್ನ ಜೀವನಕ್ಕೊಂದು ಅರ್ಥ ಸಿಕ್ತು, ಹೊಸ ಭರವಸೆ ಸಿಕ್ತು. ಹಾಗೆ ನನಗಿನ್ನಿಬ್ರು ಮುದ್ದಾದ ಮಕ್ಕಳು ಸಿಕ್ಕರು. ತಾಯಿಗಿಂತ ಹೆಚ್ಚು ಪ್ರೀತಿ ತೋರಿಸೋ ಅತ್ತೆ. ಆದರೂ ನನಗಿಲ್ಲೂ ತುಂಬಾ ನೋವು ಸಿಕ್ತು. ಆದರೆ ಸೂರ್ಯ ಅವ್ರು ನನಗೆ ತೋರಿಸಿದ ಪ್ರೀತಿ 20 ವರ್ಷ ಆದರೂ ಕಡಿಮೆ ಆಗ್ತಿರೋ ಹಾಗೆ ನೋಡ್ಕೊಳ್ತು. ನನಗೆ ಬಂದಿರೋ ಟಾಪಿಕ್ ಅಪ್ಪ ಅಮ್ಮ. ನನ್ನ ಜೀವನದಲ್ಲಿ ಸಿಕ್ಕಿರೋ ದೊಡ್ಡ ಗಿಫ್ಟ್ ಅಂದ್ರೆ ಅಪ್ಪ ಅಮ್ಮ. I'm going to miss you both. ಸೂರ್ಯರೇ, ಏನಾಯ್ತು? ಏನಿಲ್ಲ ಆರ್ತಿಯವರೇ, ಇದು ಸಂತೋಷದ ಕಣ್ಣೀರು. ಎಷ್ಟೋ ದಿನದ ಮೇಲೆ ನಾವೆಲ್ಲರೂ ಸಂತೋಷವಾಗಿದ್ದೀವಲ್ಲ, ಅದನ್ನ ನೋಡಿ ಕಣ್ತುಂಬ ಬಂತು. ಹೌದು ಸೂರ್ಯರೇ, ಅಮ್ಮ ಮಕ್ಕಳು ಎಲ್ಲರೂ ಎಷ್ಟು ಸಂತೋಷವಾಗಿದ್ರು ಗೊತ್ತಾ? ಅಮ್ಮ ಅಂತೂ ನಿಜವಾಗ್ಲೂ ಮಕ್ಕಳ ಥರನೇ ಬಿಹೇವ್ ಮಾಡ್ತಾ ಇದ್ರು. ಆರ್ಯನು ತುಂಬಾ ರಿಲ್ಯಾಕ್ಸ್ ಆದ. ನೀವು ಏನ್ ಕಮ್ಮಿ ಇಲ್ಲ ಬಿಡಿ. ನಿಮ್ನ ಯಾರಾದ್ರೂ ಸ್ಕೂಲ್ ಪ್ರಿನ್ಸಿಪಲ್ ಅಂತ ಹೇಳ್ತಾರಾ? ಒಳ್ಳೆ ಕಾಲೇಜ್ ಹುಡುಗಿ ತರ ಕಾಣಿಸಿದ್ರಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ನಿಜವಾಗ್ಲೂ ಆರ್ತಿಯವ್ರೆ, ಬೇಕಾದ್ರೆ ನಮ್ಮ ಮನೆಗೆ ಹೋದ್ಮೇಲೆ ಒಂದು ಟ್ರೆಂಡಿ ಆಗಿರೋ ಡ್ರೆಸ್ ಹಾಕೊಳ್ಳಿ. ನೀವು ಕಾಲೇಜ್ ಹುಡುಗಿ ತರ ಕಾಣಿಸ್ತಿದ್ರೋ ಇಲ್ವೋ ನಾನು ಹೇಳ್ತೀನಿ. ಏನು ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಬೇಡ ಅಷ್ಟೇ. ಅದೇ ಯಾಕೆ ಬೇಡ? ನನಗೆ ನಾಚಿಕೆ ಆಗುತ್ತೆ. ನಿಮಗೆ ನಾಚಿಕೆ ಆದ್ರೆ ನೀವು ಡ್ರೆಸ್ ಹಾಕೋಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಸೂರ್ಯ, ನಾನು ಇನ್ನೂ ನಿದ್ದೆ ಮಾಡಿಲ್ವೋ? ನಾನು ಅಷ್ಟೇ ಡ್ಯಾಡ್. ನೀನು ಅಷ್ಟೇ ಸೂರ್ಯ. ಕಾಲೇಜ್ ಹುಡುಗನ್ ತರ ಲವಲವಿಕೆಯಿಂದ ಇದ್ದೆ. ಓ, ತಾವ್ ಯಾರು ಕಡಿಮೆ ಇದ್ರು? ಏಯ್, ಸುಮ್ಮನೆ ಮಲ್ಗೋ. ಆರ್ತಿಯವರೇ, ಇವತ್ತು ಸಾಕ್ಷಿನ ಅಬ್ಸರ್ವ್ ಮಾಡಿದ್ರ? ಎಲ್ರಿಗಿನ್ನ ಹೆಚ್ಚು ಎಂಜಾಯ್ ಮಾಡಿದವಳೆ. ಹೌದು ಸೂರ್ಯವ್ರೆ, ಸಾಕ್ಷಿನೇ ನಾವೆಲ್ಲರೂ ಪಿಕ್ನಿಕ್ಗೆ ಬರೋದಕ್ಕೆ ಕಾರಣ. ರಂಜಿತ್ ಹಿಂದೆ ಬಿದ್ದ ಸಾಕ್ಷಿ ಇವಳೇನ ಅನ್ನೋಷ್ಟ್ರ ಮಟ್ಟಿಗೆ ಬದಲಾವಣೆ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇವತ್ತು ನನ್ನ ಜೀವನದಲ್ಲಿ ತುಂಬಾ ಖುಷಿಯಾಗಿರೋ ದಿನ. ನನ್ಗೆ ಯಾವಾಗ್ಲೂ ನೆನಪಿರುತ್ತೆ. ನಾನು ಸಾಯೋವರೆಗೂ ಇದನ್ನು ಮರೆಯಲ್ಲ. ಪ್ಲೀಸ್ ಸೂರ್ಯವ್ರೆ, ದಯವಿಟ್ಟು ಸಾಯೋ ಮಾತಾಡಬೇಡಿ. ನನ್ನ ಬದುಕು ಪೂರ್ತಿ ನೆಮ್ಮದಿಯಿಂದ ಕಳೆಯೋಷ್ಟು ಸಂತೋಷ ಇವತ್ತು ಒಂದಿಂದಲೇ ಅನುಭವಿಸಿದ್ದೀನಿ ಆರ್ತಿಯವರೇ. ಇವತ್ತು ನನಗೆ ಸ್ಪೆಷಲ್ ಡೇ. ಹೌದು ಸೂರ್ಯವ್ರೆ, ಇನ್ಯಾವತ್ತು ನಮ್ಮ ಜೀವನದಲ್ಲಿ ಈ ಬೇಸರ ಮನಸ್ತಾಪಗಳು ಇದ್ಯಾವುದು ಬರಲ್ಲ. ಆದಿತ್ಯ ಹುಷಾರಾಗ್ತಾ ಇದ್ದಾನೆ, ಸಾಕ್ಷಿ ನಾವು ಹೇಳಿದ್ದಾರಲ್ಲೇ ನಡೀತಾ ಇದ್ದಾಳೆ. ಅದಕ್ಕಿಂತ ಬೇರೆ ಯಾವ ಖುಷಿ ಬೇಕು ಹೇಳಿ? ಹೌದು ಆರ್ತಿಯವರೇ, ಇವತ್ತಿನ ಈ ಸುಂದರ ಸಂಜೆನ ನಮ್ಮ ಸಾಕ್ಷಿಗೆ ಡೆಡಿಕೇಟ್ ಮಾಡಬೇಕು. ಬನ್ನಿ.
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಗೆ ಸಂತೋಷವೇ